ಬರೀ ನೆಪಕ್ಕೆ ಮಾತ್ರ ನಾಮಕೆ ವಾಸ್ತೆಗೆ ಮಾತ್ರ ಸೀಮಿತವಾಯ್ತಾ ಫುಟ್ಪಾತ್ ತೆರವು ಕಾರ್ಯಾಚರಣೆ? ಮಲ್ಲೇಶ್ವರಮಲ್ಲಿ ಶೇಷಾದ್ರಿಪುರಮಲ್ಲಿ ಏನಾಗ್ತಾ ಇದೆ ಅಂದ್ರೆ ಹಗಲೊತ್ತು ಅಲ್ಲಿ ಖಾಲಿ ಇರುತ್ತೆ, ಆದ್ರೆ ಸಾಯಂಕಾಲ ಆಗ್ತಿದ್ದಂತೆ ಫುಟ್ಪಾತ್ ಮೇಲೆ ಬಂದು ವ್ಯಾಪಾರ ಶುರು ಮಾಡ್ಕೊಳ್ತಾರೆ. ಜೋರಾಗಿ ನಡೆದಿದೆ ವ್ಯಾಪಾರಿಗಳ ಫುಟ್ಪಾತ್ ವ್ಯಾಪಾರ. ಸರ್ಕಾರದ ಆದೇಶಕ್ಕೆ ವ್ಯಾಪಾರಿಗಳು ಡೋಂಟ್ ಕೇರ್. ಸ್ವತಃ ಖುದ್ದು ತಾವೇ ಅಂಗಡಿಗಳನ್ನ ಸಚಿವರು ಈ ಭಾಗದಲ್ಲಿ ತೆರವುಗೊಳಿಸಿದ್ರು, ಫುಟ್ಪಾತ್ ಮೇಲೆ ಇರತಕ್ಕಂಥ ಅಂಗಡಿಗಳನ್ನ. ಆದ್ರೆ ಈಗ ಮತ್ತೆ ವಾಪಸ್ ಅದ್ರ ಮೇಲೆ ವ್ಯಾಪಾರ ಶುರು ಹಚ್ಕೊಂಡಿದ್ದಾರೆ. ಸರ್ಕಾರದ ಆದೇಶಕ್ಕೆ ವ್ಯಾಪಾರಸ್ಥರು ತಲೆ ಕೆಡಿಸಿಕೊಂಡಿಲ್ಲ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ರೆಹಮಾನ್ ಕನೆಕ್ಟ್ ಆಗಿದ್ದಾರೆ. ರೆಹಮಾನ್, ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡಬಾರದು ಅಂತ ತೆರವು ಮಾಡಲಾಗಿತ್ತು ಆಲ್ರೆಡಿ. ಮತ್ತೆ ಈಗ ಪ್ರಶ್ನೆ ಇರೋದಂತಂದ್ರೆ ರೆಹಮಾನ್ ಅವರು ಮತ್ತೆ ವಾಪಸ್ ಅಲ್ಲೇ ಯಾಕೆ ಬರ್ತಾರೆ ಅಂದ್ರೆ ಅವರಿಗೆ ಆಲ್ಟರ್ನೇಟಿವ್ ಜಾಗ ಎಲ್ಲಿ ಕಲ್ಪಿಸ್ಕೊಟ್ಟಿದ್ದಾರೆ ವ್ಯಾಪಾರಿಗಳಿಗೆ? ಅವರಲ್ಲಿ ಇರಲೇಬಾರದು ಅಂದ್ರೆ ಅವ್ರು ಮತ್ತೆ ಹೊಟ್ಟೆಪಾಡಿಗೆ ಎಲ್ಲಿ ಹೋಗ್ಬೇಕು? ಅವ್ರಿಗೆ ಮಳಿಗೆಗಳನ್ನು ಮಾಡಿಕೊಟ್ಟಿದ್ದಾರೆ. ಹೀಗೆಲ್ಲ ಸಾಕಷ್ಟು ಪ್ರಶ್ನೆ ಬರುತ್ತೆ. ಪರಿಸ್ಥಿತಿ ಏನಿದೆ ಮಲ್ಲೇಶ್ವರಂ ಮತ್ತೆ ಶೇಷಾದ್ರಿಪುರಂ ಈ ಭಾಗಗಳಲ್ಲಿ ರೆಹಮಾನ್? ಎಸ್ ಲಕ್ಷ್ಮಿ, ಏನು ಕೃಷ್ಣ ಬೈರೇಗೌಡ ಅವರು ಈ ತ್ವರಿತಗತಿಯಲ್ಲಿ ಸಚಿವರಾದ ತಕ್ಷಣ ಅಂದ್ರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ನಿಂದ ಸಚಿವರಾದ ತಕ್ಷಣ ಮೊದಲು ಮಾಡ್ತಾ ಇರುವಂತ ಕೆಲಸ ನಗರದಾದ್ಯಂತ ಫುಟ್ಪಾತ್ ಅನ್ನ ತೆರವು ಮಾಡುವಂತ ಕೆಲಸಗಳಿಗೆ ಮುಂದಾದ್ರು. ಅದು ಕೂಡ ಒಳ್ಳೆ ಕೆಲಸನೇ ಕೂಡ. ಆದ್ರೆ ಪ್ರತಿಯೊಂದು ಏರಿಯಾದಲ್ಲಿ ಕೂಡ ಫುಟ್ಪಾತ್ ಗಳನ್ನ, ಅದರಲ್ಲೇ ಫುಟ್ಪಾತ್ ಒತ್ತುವರಿ ಆಗಿದ್ದಂತ ಅಂಗಡಿಗಳಿದ್ರೆ ಅದನ್ನು ಕೂಡ ತೆರವು ಮಾಡಿದ್ರು. ಮತ್ತೆ ಫುಟ್ಪಾತ್ ಮೇಲೆ ಏನು ಮಳಿಗೆಗಳನ್ನ ಹಾಕೊಂಡು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು ಅದು ಎಲ್ಲದನ್ನು ಕೂಡ ತೆರವು ಮಾಡಿದ್ರು. ಮತ್ತೆ ಅವರಿಗೆ ಅದರಲ್ಲಿ ಸಬ್ ರೋಡ್ಗಳು ಏನಿದಾವೆ ಅಲ್ಲಿ ಕೂಡ ವ್ಯಾಪಾರವನ್ನ ಮಾಡ್ಕೊಳ್ಬಹುದು. ಮುಖ್ಯ ರಸ್ತೆಯಲ್ಲಿ ನೀವು ಫುಟ್ಪಾತ್ ಅನ್ನ ಬಳಕೆ ಮಾಡೋ ಹಾಗಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಏರಿಯಾದಲ್ಲಿ ಕೂಡ ಈ ರೀತಿ ಒಂದು ಫುಟ್ಪಾತ್ ತೆರವು ಕಾರ್ಯ ತ್ವರಿತಗತಿಯಲ್ಲಿ ಆಯ್ತು. ಆದ್ರೆ ಈಗ ಇನ್ನು ತಿಂಗಳುಗಳೇ ಕಳೆದಿಲ್ಲ, ಫುಟ್ಪಾತ್ ಒತ್ತುವರಿ ಕಾರ್ಯ ತಿಂಗಳುಗಳು ಕಳೆದಿಲ್ಲ. ಆದ್ರೆ ರಾತ್ರಿ ಈಗ ಅಂದ್ರೆ ಹಗಲಲ್ಲಿ ಇನ್ನೇನಾದ್ರೂ ಬರ್ತಾರೆ ಅಥವಾ ಯಾರಾದ್ರೂ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ ಅಂತ ರಾತ್ರಿ ವ್ಯಾಪಾರಸ್ಥರು ಫುಟ್ಪಾತ್ಗೆ ಮತ್ತೆ ಬರ್ತಾ ಇದ್ದಾರೆ. ಕಾರಣ ಇಷ್ಟೇ, ಅವರಿಗೆ ಇವ್ರೇನು ಒಂದು ಬೇರೆ ಒಂದು ವ್ಯವಸ್ಥೆ ಅಂದ್ರೆ ನೀವು ಈ ರಸ್ತೆಯನ್ನ ಬಿಟ್ಟು ಬೇರೆ ಎಲ್ಲಾದ್ರೂ ವ್ಯಾಪಾರವನ್ನ ಮಾಡ್ಕೊಳ್ರಿ ಅಂತ ಹೇಳಿದ್ರು, ಅಲ್ಲಿ ಅವರಿಗೆ ಬೇಕಾದಂತ ವ್ಯಾಪಾರ ಆಗ್ತಾ ಇಲ್ಲ. ಯಾಕಂದ್ರೆ ಈ ಮುಖ್ಯ ರಸ್ತೆಯಲ್ಲಿ ಜನದಟ್ಟಣೆ ಜಾಸ್ತಿ ಇರುತ್ತೆ. ಇಲ್ಲಿ ಏನಾದ್ರೂ ಅಂಗಡಿಗಳನ್ನ, ಮಳಿಗೆಗಳನ್ನ ಅಥವಾ ಬಟ್ಟೆ ವ್ಯಾಪಾರವನ್ನ ಅಥವಾ ಊಟದ ಏನೋ ಒಂದು ಅಂಗಡಿಗಳನ್ನ ಹಾಕೊಂಡ್ರು ಅಲ್ಲಿ ಅವರಿಗೆ ಒಂದು ಒಳ್ಳೆ ವ್ಯಾಪಾರ ಆಗುತ್ತೆ. ಹಾಗಾಗಿ ಅವರು ಬೇರೆ ಕಡೆ ಹಾಕದೆ ಮತ್ತೆ ಮರಳಿ ತಾವು ಇದ್ದಂತ ಸ್ಥಳಗಳಿಗೆ ಫುಟ್ಪಾತ್ ಮೇಲೆನೆ ಅವರು ವ್ಯಾಪಾರವನ್ನ ಶುರು ಮಾಡಿದ್ದಾರೆ. ಅವರಿಗೆ ಸರಿಯಾದಂತ ಒಂದು ವ್ಯವಸ್ಥೆಯನ್ನ ಇನ್ನೂ ಕೂಡ ಸರ್ಕಾರ ಕಲ್ಪಿಸಿ ಕೊಟ್ಟಿಲ್ಲ. ಒಂದು ವೇಳೆ ಅವರಿಗೆ ಸರಿಯಾದಂತ ವ್ಯಾಪಾರ ಆಗೋ ರೇಂಜ್ಗೆ ಏನಾದ್ರೂ ಸ್ಥಳಗಳನ್ನ ಅವರಿಗೆ ಕಲ್ಪಿಸಿಕೊಳ್ಳದೆ ಆದ್ರೆ ನಿಜ ಕೂಡ ಅವರು ಅಲ್ಲೇ ವ್ಯಾಪಾರವನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಆಗ್ತಾ ಇರೋದಷ್ಟೇ, ಅವರ ವ್ಯಾಪಾರ ಕುಂಠಿತ ಆಗ್ತಾ ಇದೆ. ಹಾಗಾಗಿ ಅವರು ಮತ್ತೆ ಪ್ರಮುಖ ರಸ್ತೆಗಳಲ್ಲೇ ಜನದಟ್ಟಣೆ ಇರುವಂತಹ ರಸ್ತೆಗಳಲ್ಲೇ ಈಗಾಗಲೇ ಕೂಡ ಅಂಗಡಿಗಳನ್ನ ಹಾಕೊಂಡು ವ್ಯಾಪಾರವನ್ನ ಶುರು ಮಾಡಿದ್ದಾರೆ. ಅದು ರಾತ್ರಿ ಹೊತ್ತಿನಲ್ಲಿ ಶುರು ಮಾಡಿದ್ದಾರೆ. ಅಂದ್ರೆ ಕೃಷ್ಣ ಬೈರೇಗೌಡ ಅವರು ಈ ಹಿಂದೆ ಕೂಡ ರಾತ್ರಿ ಅಂದ್ರೆ ರೌಂಡ್ಸ್ ಅನ್ನ ಹೋಗಿದ್ರು. ಅಂದ್ರೆ ಇಡೀ ರಾತ್ರಿ ಎಲ್ಲೆಲ್ಲಿ ಯಾವ್ಯಾವ ಫುಟ್ಪಾತ್ಗಳಲ್ಲಿ ಯಾವ್ಯಾವ ರೀತಿ ಸಮಸ್ಯೆ ಇದೆ, ರಾತ್ರಿ ಹೇಗಿರುತ್ತೆ ಅನ್ನುವಂಥದ್ದನ್ನು ಕೂಡ ರೌಂಡ್ಸ್ ಹೊಡೆದು ಅಲ್ಲೇ ಅಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಂಡಿದ್ರು. ಯಾಕೆ ಇನ್ನೂ ನೀವು ಇದನ್ನ ಕ್ಲಿಯರ್ ಮಾಡಿಲ್ಲ ಅನ್ನುವ ರೀತಿಯಲ್ಲಿ ತರಾಟೆಯನ್ನ ತೆಗೆದುಕೊಂಡಿದ್ದು ನೀವು ಕೂಡ ನಿಜ. ಆದ್ರೆ ಅದೇ ರಾತ್ರಿಗಳಲ್ಲೇ ಈಗ ಮತ್ತೆ ಫುಟ್ಪಾತ್ ಮೇಲೆ ವ್ಯಾಪಾರಸ್ಥರು ತಮ್ಮ ವ್ಯಾಪಾರಗಳನ್ನ ಶುರು ಮಾಡಿದ್ದಾರೆ. ಅವರಿಗೆ ಯಾವುದೇ ರೀತಿಯಾದಂತ ಇನ್ನೂ ಕೂಡ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ಅವರ ಹೊಟ್ಟೆಗೆ ಹೊಡಿಸಿಕೊಳ್ಳೋದಲ್ಲ ದೃಷ್ಟಿ, ಆದ್ರೆ ಅವರಿಗೆ ಒಂದು ಸರಿಯಾದಂತ ದುಡಿಮೆ ಆಗ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡೋದು ಕೂಡ ಸರ್ಕಾರದ ಒಂದು ಜವಾಬ್ದಾರಿ. ಯಾಕಂದ್ರೆ ಫುಟ್ಪಾತ್ ಅನ್ನ ತೆರವು ಮಾಡಿದ್ರು, ಆದ್ರೆ ಅವರ ಮುಂದಿನ ಬಿಸ್ನೆಸ್ ಗೆ ಅವರಿಗೆ ಸಮಸ್ಯೆ ಆಗ್ತಾ ಇರೋದ್ರಿಂದಲೇ ಅವರು ರಾತ್ರಿ ಹೊತ್ತಲ್ಲಿ ಫುಟ್ಪಾತ್ ಮೇಲೆ ವ್ಯಾಪಾರವನ್ನ ಮಾಡ್ಲಿಕ್ಕೆ ಬಂದಿದ್ದಾರೆ. ಶ್ರೀಲಕ್ಷ್ಮಿ, ಇದಕ್ಕೆ ಯಾವ ರೀತಿಯಾದಂತ ಸರ್ಕಾರ ಇದನ್ನ ಯಾವ ರೀತಿ ಸರಿ ಮಾಡುತ್ತೆ ಅನ್ನೋದೇ ಈಗ ಒಂದು ಯಕ್ಷ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ರೆಹಮಾನ್ ಡೀಟೇಲ್ಸ್ಗಾಗಿ.